ಬೇರೆ ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಬರೆದಿರುವಂಥ ಮಾತು ಪ್ರಪಂಚದಲ್ಲಿರುವಂಥ ಯಾವ ಗ್ರಂಥದಲ್ಲೂ ಬರೆದಿರುವಂಥ ಮಾತು ಸಾಕ್ಷಿ ಸತ್ಯವೇದ ಗ್ರಂಥದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಮಾತ್ರವೇ ಹೇಳ್ತಾ ಇದ್ದೀನಿ ನಾನು. ಮತ್ತು ಇದು ಇದೆ ಮತ್ತೊಂದು ಇದೆ ಅಂತ ನಾನು ಹೇಳಲ್ಲ. ಸೃಷ್ಟಿ ಕ್ರಮ ಇಂಚಿಂಚು ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಅಂದ್ರೆ ತನ್ನ ಮಕ್ಕಳಿಗೆ ಅನುಮಾನ ಇರಬಾರ್ದು ಬೇರೆ. ಇವರು ದೇವರಾದ್ರೆ ಹೇಗೆ ಹುಟ್ಟಿಸ್ತಾರೆ, ಹೇಗೆ ಬೆಳೆಸ್ತಾರೆ, ಹೇಗೆ ಆಹಾರ ಕೊಡ್ತಾರೆ ಅಂದ್ರೆ ಡೌಟ್ ಇರಬಾರ್ದು ಅಂತ ದೇವರು ಒಂದೊಂದು ಮಾತುಗಳನ್ನು ಸತ್ಯವೇದ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ. ಒಂದ್ಸಾರಿ ಓದೋದಕ್ಕೆ ಇಷ್ಟಪಡ್ತೀವ ನಾವು ಬೇರೆ, ಒಂದ್ಸಾರಿ ಓದೋದಕ್ಕೆ ಇಷ್ಟಪಡ್ತೀವ ನಾವು. ಎಲ್ಲೋತ್ತೀವಿ ಪ್ರೇರೆ, ಮುದ್ರೆ ಹಾಕ್ಬಿಟ್ಟಿದ್ದೀವಿ ನಾವು. ಏನಂತ ಮತಗ್ರಂಥ ಅಂತ ಮುದ್ದೆ ಹಾಕ್ಬಿಟ್ಟಿದ್ದೀವಿ. ಮತಗ್ರಂಥನ ಇದು ಪ್ರೇರೆ. 84 ಲಕ್ಷ ಜೀವರಾಶಿಗಳಿಗೆ ದೇವರ ಆಹಾರ ಕೊಡ್ತಾ ಇದ್ರೆ ಆತನ ಮತ ಸ್ಥಾಪನೆ ಮಾಡ್ತಾ ಇದ್ದಾನ. ಕುಲ ಬೇಕಾತನಿಗೆ ಎಲ್ಲ ಕುಲದವ್ರು ತಿಂತ 800 ಕೋಟಿ ಮಾನವರಿದ್ದೀವಿ. ಎಲ್ಲ ಕುಲದವ್ರು ತಿಂತಾ ಇದೀವಿ ಈಗ ಅಲ್ವಾ. ದೇವರಿಗೆ ಇಂಥ ಕುಲದವರೇ ಇಷ್ಟವಾಗಿದ್ರೆ ಅಂಥ ಕುಲದವರಿಗೆ ಮಾತ್ರ ಆಹಾರ ಬೆಳಿಬೇಕಾಗಿತ್ತು. ಅಂಥ ಹೊಲದಲ್ಲಿ ಮಾತ್ರ ಮಳೆ ಬರಬೇಕಾಗಿತ್ತಲ್ಲ ಪ್ರೇರೆ. ಮಳೆ ಎಲ್ಲಾರ್ಗೂ ಬೀಳ್ತಾ ಇದೆಯಾ? ಮಳೆ ಎಲ್ಲಾರ ಮೇಲೂ ಬೀಳ್ತಾ ಇದೆಯಾ? ಮಳೆ ಬೀಳ್ತಾ ಇದೆ ಪ್ರೇರೆ. ದೇವರ ವಾಕ್ಯ ಹೇಳುವಂತ ಮಾತು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಕೊನೆ ವಚನದಲ್ಲಿ ಆತನು ಅನೀತಿವಂತರ ಮೇಲೆಯೂ ನೀತಿವಂತರ ಮೇಲೆಯೂ ದುಷ್ಟರ ಮೇಲೆಯೂ ಭ್ರಷ್ಟರ ಮೇಲೆಯೂ ವ್ಯಭಿಚಾರಿಗಳ ಮೇಲೆಯೂ ಮಳೆಯನ್ನು ಸುರಿಸ್ತಾ